ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ. ನಾನು ನಿಮ್ಮ ಆದಿತ್ಯ ಹರ್ಡೀಕರ್. ಈ ಹಿಂದಿನ ವಿಡಿಯೋದಲ್ಲಿ ನಾನು ಶಿವಮೊಗ್ಗದಲ್ಲಿ ಮೀನುಗಳನ್ನು ನೋಡ್ತಾ ಕಳೆದೋಗಿದ್ದೆ. ಹಾಗೆ ವಸ್ತು ಪ್ರದರ್ಶನದಲ್ಲಿ ಮುಂದೇನಿದೆ ಅಂತ ನಾನು ನೋಡೋದಕ್ಕೆ ಹೊರಟೆ. ನಿಮಗೂ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೀನುಗಳನ್ನು ನೋಡ್ತಾ ಮುಂದೋಗಿದ್ದು ನನಗೆ ಅಲ್ಲಿ ಸುಮಾರು ಜನ ನಿಂತಿರೋದು ಫೋಟೋ ತೆಕ್ಕೊಳ್ತಿರೋದು ಕಾಣಿಸ್ತು. ಹಾಗಾಗಿ ನಾನು ಆ ಕಡೆಗೆ ಹೊರಟೆ. ಈ ಒಂದು ವಸ್ತು ಪ್ರದರ್ಶನದ ಇನ್ನೊಂದು ಮೇಯ್ನ್ ಅಟ್ರಾಕ್ಷನ್ ಇಲ್ಲಿತ್ತು. ಅದು ಕುವೆಂಪು ಅವರ ಕುಪ್ಪಳ್ಳಿ ಮನೆ, ಕವಿ ಮನೆ ಅಂತ ಕರೆಯಲ್ಪಡುವಂತಹ ಈ ಒಂದು ಕುಪ್ಪಳ್ಳಿ ಮನೆಯ ಒಂದು ಕಲಾಕೃತಿ ಇಲ್ಲಿ ಇತ್ತು. ಇದು ಕೂಡ ಹೂವಿನಿಂದ ಮಾಡಿದ್ರಿಂದ ಇನ್ನೂ ಅಟ್ರಾಕ್ಷನ್ ಅನ್ನಿಸ್ತಾ ಇತ್ತು. ಎಲ್ಲರೂ ಫೋಟೋ ಕೂಡ ತೆಕ್ಕೊಳ್ತಾ ಇದ್ರು. ಹಾಗೆ ಮುಂದೆ ಹೋಗಿದ್ದು ನನಗೆ ಇನ್ನೂ ಒಂದು ಕಲಾಕೃತಿ ಕಾಣಿಸ್ತು. ಅದು ನವಿಲಿಂದು ಕಲಾಕೃತಿ ಆಗಿತ್ತು. ಅದು ಕೂಡ ಹೂವಿಂದ ಮಾಡಿರೋದ್ರಿಂದ ಎಲ್ಲರೂ ಫೋಟೋ ತೆಕ್ಕೊಳ್ತಾ ಇದ್ರು. ಹಾಗೆ ಅದನ್ನು ನೋಡಿಕೊಂಡು ನಾನು ಮುಂದೆ ಹೊರಟೆ. ಅಲ್ಲಿಂದ ಮುಂದೆ ಮಳಿಗೆ ನಂಬರ್ 15 ಮಣ್ಣಿನ ಅಲಂಕಾರಿಕ ವಸ್ತುಗಳಿದ್ವು. ನನಗೆ ಇದು ತುಂಬ ಚೆನ್ನಾಗಿದೆ ಅನಿಸ್ತು. ಆದರೆ ಸ್ವಲ್ಪ ರೇಟ್ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ನೋಡೋದಕ್ಕೆ ಮಾತ್ರ ಸೂಪರಾಗಿ ಇತ್ತು. ಮುಂದೆ ಮಳಿಗೆ ನಂಬರ್ 16 ಮ್ಯಾಕ್ರಾನ್ ಗೃಹ ಅಲಂಕಾರಿಕ ಉತ್ಪನ್ನಗಳು. ಇದು ಈಗಿನ ಕಾಲದಲ್ಲಿ ಸ್ವಲ್ಪ ನನಗೆ ನಾರ್ಮಲ್ ಅನಿಸ್ತು. ಯಾಕೆಂದರೆ ಎಲ್ಲರ ಮನೆಯಲ್ಲೂ ನೋಡಿರೋದೆ. ಹಾಗಾಗಿ ನನಗೆ ತುಂಬ ಏನು ವಿಶೇಷ ಅನಿಸ್ಲಿಲ್ಲ. ಪ್ರೈಸ್ ಓಕೆ ಅಂತ ಅನ್ನಿಸ್ತು ನನಗೆ. ಮಳಿಗೆ ನಂಬರ್ 17 ಹಸೆ ಚಿತ್ತಾರ ಅನ್ನೋ ಅಂಗಡಿ ಇತ್ತು. ಇಲ್ಲಿ ಬೇರೆ ಬೇರೆ ಡಿಸೈನ್ ಒಂದು ಡಿಸೈನರಿ ಪ್ರಾಡಕ್ಟ್ಸು, ಬೇರೆ ಬೇರೆ ಥರದ ಹಸೆ ಚಿತ್ತಾರಗಳಿದ್ವು. ಇದು ಪ್ರೈಸ್ ಕೂಡ ಅಫೋರ್ಡೆಬಲ್ ಇತ್ತು. ಸುಮಾರು ಡಿಸೈನ್ಸ್ ಕೂಡ ಅವೈಲೇಬಲ್ ಇತ್ತು. ಇದರಿಂದ ಮುಂದೆ ಹೋಗಿದ್ದು ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು ಈ ಮಣ್ಣಿನ ಆಭರಣಗಳು. ನನಗಂತೂ ತುಂಬ ಇಷ್ಟ ಆಯಿತು. ಬೇರೆ ಬೇರೆ ರೀತಿಯ ಡಿಸೈನಲ್ಲಿ ಬೇರೆ ಬೇರೆ ರೀತಿಯ ಒಂದು ಮಣ್ಣಿನಿಂದ ತಯಾರಿಸಿದ್ದ ಆಭರಣಗಳಿದ್ವು. ಹಾಗೆ ಈ ಒಂದು ಅಂಗಡಿಯಲ್ಲಿ ಮಾಲೀಕರು ಕೂಡ ಕೂತಿದ್ದರು, ರಾಜೇಶ್ವರಿ ಮೇಡಮ್ ಅವರು. ಅವರನ್ನು ಕೂಡ ನಾನು ಮಾತಾಡಿಸಿದೆ. ಹಾಗೆ ಅವರು ಒಂದಷ್ಟು ಡೀಟೇಲ್ಸ್ ಕೂಡ ನಮಗೆ ಕೊಟ್ಟರು. ನನಗೆ ಈ ಆಭರಣಗಳು ತುಂಬ ಇಷ್ಟ ಆಯಿತು, ಸ್ಪೆಷಲ್ ಕೂಡ ಅನಿಸ್ತು. ಅದಕ್ಕೋಸ್ಕರನೇ ಅದರದ್ದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಮಣ್ಣಿನ ಆಭರಣಗಳ ಬಗ್ಗೆ. ಆ ವಿಡಿಯೋನ ನಾನು ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ ಮೇಲ್ಗಡೆ. ನೀವು ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ಬೋದು. ನಿಮಗೆ ಖಂಡಿತವಾಗಿಯೂ ಆ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಅದೇ ವಿಡಿಯೋದಲ್ಲಿ ಅವರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ನಿಮಗೇನಾದರೂ ಆಭರಣಗಳು ಬೇಕು, ಇಷ್ಟ ಆಯಿತು ಅಂತ ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆಭರಣಗಳನ್ನು ತರಿಸ್ಕೋಬೋದು. ಅವರನ್ನು ಆ ವಿಡಿಯೋದಲ್ಲಿ ಮಾತಾಡಿಸಿ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ನಾನು ಆ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ. ಆದಷ್ಟು ಬೇಗ ನಾನು ಅವರ ಫ್ಯಾಕ್ಟ್ರಿಗೆ ಹೋಗಿ ಆ ಒಂದು ಆಭರಣಗಳು ಹೇಗೆ ತಯಾರಾಗ್ತವೆ ಅನ್ನೋ ವಿಡಿಯೋ ಕೂಡ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರನೇ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದೆ ಆ ವಿಡಿಯೋ ಕೂಡ ಹಾಕ್ತೀನಿ, ನೀವು ಆ ವಿಡಿಯೋನ ನೋಡಬಹುದು. ಅಲ್ಲಿಂದ ನೆಕ್ಸ್ಟು ಮಳಿಗೆ ನಂಬರ್ 20 ಮರದ ಕಲಾಕೃತಿಗಳು. ಇದು ಕೂಡ ಚೆನ್ನಾಗಿತ್ತು. ಬೇರೆ ಬೇರೆ ಥರ ಮರದಿಂದ ಮಾಡಿರೋ ಒಂದು ಪ್ರಾಡಕ್ಟ್ಸ್ಗಳಿದ್ವು ಇಲ್ಲಿ. ಅಂದರೆ ಇವಾಗ ಮನೆಗೆ ಫೋಟೋ ಥರ ಇವಾಗ ಗಣಪತಿದು ಹಾಕ್ತೀವಿ, ಆ ಥರ ಫೋಟೋ, ಓಮ್ ಅಂತ ಇರೋದು, ಸ್ವಸ್ತಿಕ್ ಸಿಂಬಲ್ಲು, ಗಡಿಯಾರ, ಈ ಥರ ಬೇರೆ ಬೇರೆ ರೀತಿಯ ಒಂದು ಪ್ರಾಡಕ್ಟ್ಸ್ಗಳು ಇಲ್ಲಿ ಅವೈಲೇಬಲ್ ಇತ್ತು. ಪ್ರೈಸ್ ಕೂಡ ಓಕೆ ಅಂತ ನನಗೆ ಅನ್ನಿಸ್ತು. ಮತ್ತು ಮಂದಿನ ಅಂಗಡಿಲಿ ಕೂಡ ಮಣ್ಣಿನ ಅಲಂಕಾರಿಕ ವಸ್ತುಗಳಿದ್ವು. ಆಗ ನೋಡಿದ್ದ ಅಲಂಕಾರಿಕ ವಸ್ತುಗಳಿಗಿಂತ ಇದೊಂದು ಸ್ವಲ್ಪ ಚೇಂಜ್ ಇತ್ತು. ಬೇರೆ ಬೇರೆ ರೀತಿಯ ಒಂದು ಡಿಸೈನ್ ಇರುವಂತಹ ಮಣ್ಣಿನ ವಸ್ತುಗಳು ಇಲ್ಲಿ ಅವೈಲೇಬಲ್ ಇದ್ವು. ಇನ್ನೊಂದು ಅಂಗಡಿಲಿ ಕೂಡ ಹಸೆ ಚಿತ್ತಾರ ಇತ್ತು. ಇದು ನನಗೆ ಅಂತ ಏನು ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಯೂಟ್ಯೂಬ್ ವೀಡಿಯೋಗೆ ಬೇಕು ಅಂತ ಒಂದಷ್ಟು ವೀಡಿಯೋ ಕ್ಲಿಪ್ಸ್ನ ತೆಕ್ಕೊಂಡೇ ಬಿಟ್ಟರೆ ನಾನೇನಿಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಸೀದಾ ಮುಂದಕ್ಕೆ ಹೊರಟೆ. ಇಲ್ಲಿಂದ ಮತ್ತೆ ಮುಂದೆ ಮಣ್ಣಿನ ಅಲಂಕಾರಿಕ ವಸ್ತುಗಳಿದ್ವು. ಅಂದರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜನರು ಈ ಒಂದು ಅಲಂಕಾರಿಕ ವಸ್ತುಗಳನ್ನು ಹಾಕಿದರು. ಹಾಗಾಗಿ ಒಂದೇ ಥರದ್ದು ಬೇರೆ ಬೇರೆ ಶಾಪ್ಗಳಿದ್ವು. ಇದರಿಂದ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಬೇಡ ಅಂತ ಸೀದಾ ಮುಂದಕ್ಕೆ ಹೋದೆ. ಅಲ್ಲಿಂದ ಮುಂದೆ ಇದ್ದಿದ್ದು 25ನೇ ಶಾಪು ಬಂಜಾರ ಲಂಬಾಣಿ ಉಡುಪುಗಳು. ಇದು ಸ್ವಲ್ಪ ಸ್ಪೆಷಲ್ ಅನಿಸ್ತು. ಯಾಕೆಂದರೆ ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ನೋಡಿರಲ್ಲ. ಅಲ್ಲೇ ಆ ಮಾಲೀಕರನ್ನು ಕೂಡ ನಾನು ಮಾತಾಡಿಸಿದೆ. ಈಗ ಹನುಮಂತ ಲಂಬಾಣಿಯಿಂದ ಇದು ಫೇಮಸ್ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಕ್ವಶನ್ಗಳನ್ನ ಕೇಳಿದೆ. ಯಾವ ಊರಿಂದು? ಬಿಕ್ಕನಹಳ್ಳಿ. ಯಾವ ಊರ ಹತ್ರ ಬರುತ್ತೆ? ಓಕೆ, ಕೊಮ್ನಾಳದ ಹತ್ರ. ಇವಾಗ ಹನುಮಂತ ಲಂಬಾಣಿಯಿಂದ ಭಾರಿ ಫೇಮಸ್ ಆಗಿದೆ ಅಲ್ವಾ ಬಿಗ್ ಬಾಸ್ ಅಲ್ಲಿ? ಓಕೆ, ನೋಡ್ಬೋದು. ಅವರಿಗೊಂದು ID ಕಾರ್ಡ್ ಕೊಟ್ಟಿದ್ದಾರೆ. ಅವ್ರ ಹೆಸರು ಸಾವಂತ್ರಿ ಬಾಯಿ ಅಂತ. ಅವರನ್ನ ನಾನು ಸ್ವಲ್ಪ ಮಾತಾಡಿಸಿದೆ. ಅವ್ರ ಕೈಯಲ್ಲಿ ಒಂದು ಉಡುಪು ಕೂಡ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಅವರೇ ಹೇಳಿದರು. ಹಾಗಾಗಿ ಅವ್ರನ್ನ ಸ್ವಲ್ಪ ಮಾತಾಡಿಸಿದೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು? ಚಿಕ್ಕ ವಯಸ್ಸಿಂದನೂ ನೀವೇ ಮಾಡ್ತೀರಾ? ಉಡುಪುಗಳನ್ನೆಲ್ಲ ನೀವೇ ತಯಾರು ಮಾಡೋದು? ಓಕೆ. ಈಗ ಸೇಲಿಗೆಲ್ಲ ಎಷ್ಟು ವರ್ಷದಿಂದ ಬರ್ತೀರಾ? ಮಾಡಿಲ್ಲ. ಹಾಂ.
ಆಮೇಲೆ ಇದು ಕಸೂತಿ ಮಾಡ್ಕೊಡ್ತೀವಿ. ಕಸೂತಿ ಮಾಡಿಕೊಡ್ತೀರಾ? ಎಷ್ಟಿರುತ್ತೆ ಈಗ ನಿಮ್ಮ ಕೈಯಲ್ಲಿ ಇದೆಯಲ್ಲ ಈ ಬಟ್ಟೆಗೆಲ್ಲ ಎಷ್ಟಿರುತ್ತೆ? ಸೊ ಇವಾಗ ನೋಡ್ತಿದ್ದೀರಲ್ಲ ಅವ್ರ ಕೈಯಲ್ಲಿ ಒಂದು ಬಟ್ಟೆ ಇದೆ, ಅದ್ರ ಫುಲ್ ಸೂಟಿಗೆ ಎಷ್ಟಿರ್ಬೋದು ಅಂತ ನೀವು ಒಂದು ಅಂದಾಜು ಮಾಡಿ. ಏನೊಂದು 2,000, 4,000, ಹೋಗ್ಲಿ 8,000, ಹೋಗ್ಲಿ 10,000, ಬಿಡಿ, ನಿಮ್ಮ ಕೈಯಲ್ಲಿ ಗೆಸ್ ಮಾಡೋದಕ್ಕಾಗಲ್ಲ, ಅವ್ರ ಬಾಯಲ್ಲೇ ಕೇಳೋಣ. ಹಾಂ, 30,000. 30,000 ಇದು ತವಣೆ. ದಾವಣಿ. ಇದಕ್ಕೆ ಎಷ್ಟಿರುತ್ತೆ? ಇದು ಸೆಟ್ಟು. ಎಲ್ಲ ಸೆಟ್ ಸೇರಿ 30,000 ಹಂಗೆ ನೋಡಿ, ಒಂದು ಸೆಟ್ಟಿಗೆ 30,000 ಅಂತೆ. ಉಫ್, ನನಗೆ ರೇಟ್ ಕೇಳಿ ಶೆಕೆ ಆಗೋಕ್ಕೆ ಶುರು ಆಯಿತು. ಅಲ್ಲಿಂದ ಸೀದಾ ಮುಂದಕ್ಕೆ ಹೊರಟೆ. ಇಷ್ಟಕ್ಕೆ ಅಂಗಡಿಗಳು ಮುಗಿಲಿಲ್ಲ. ನೆಕ್ಸ್ಟ್ 26ನೇ ಅಂಗಡಿ ಖಾದಿ ಉತ್ಪನ್ನಗಳು, ಹಾಸಿಗೆ ಹಾಗೆ ಹೊತ್ಕೊಳ್ಳೋಕ್ಕೆ ಒಂಥರ ಬೆಡ್ಶೀಟು ಇವೆಲ್ಲ ಕೂಡ ಈ ಅಂಗಡೀಲಿ ಇತ್ತು. ಅಲ್ಲಿಂದ ಮುಂದೆ ಸ್ವದೇಶಿ ಖಾದಿ ಉಡುಪುಗಳಿತ್ತು. ಅಲ್ಲಿಂದನೂ ನೆಕ್ಸ್ಟು 28ನೇ ಮಳಿಗೆ ತುಳಸಿ ಕಟ್ಟೆ. ಬೇರೆ ಬೇರೆ ರೀತಿಯ ಒಂದು ಹೆಚ್ಚು ಕಮ್ಮಿ ಒಂದು 50 ಡಿಸೈನಲ್ಲಿ ತುಳಸಿ ಕಟ್ಟೆಗಳಿದ್ವು. ಎಲ್ಲ ಮಣ್ಣಿಂದ ಮಾಡಿದ್ದಿತ್ತು. ತುಂಬ ಚೆನ್ನಾಗಿತ್ತು, ವರ್ತಿತ್ತು, ಅಂದರೆ ತೊಗೊಳೋದಕ್ಕೆ ವರ್ತಿತ್ತು. ಅಲ್ಲಿಂದ ಮುಂದೆ ಇದ್ದಿದ್ದು 29ನೇ ಮಳಿಗೆ ಈಚಲು ಚಾಪೆಗಳು. ಇದಂತೂ ನಂಗೆ ತುಂಬ ಸ್ಪೆಷಲ್ ಅನಿಸ್ತು, ಯಾಕಂದರೆ ನಾನು ಯಾವಾಗಲೂ ಹೀಗೆ ನೋಡಿದ್ದೆ ಬಿಟ್ಟರೆ ಈ ಥರ ಶಾಪಲ್ಲಿ ಮಾರ್ತಾ ಇರೋದೆಲ್ಲ ನಾನು ನೋಡೇ ಇರಲಿಲ್ಲ. ಅವರನ್ನು ಮಾತಾಡಿಸಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ತಿಳ್ಕೊಂಡೆ. ಮೇಡಮ್, ಈ ಚಾಪೆಗೆ ಎಷ್ಟು? 700 ರೂಪಾಯಿ. ಈಚಲ್ ಚಾಪೆ ಇಕೋ ಫ್ರೆಂಡ್ಲಿ ಇರುತ್ತೆ. ಇದು ನೀವೇ ತಯಾರಿಸೋದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅದನ್ನ? ಹಾಂ, ಓಕೆ. ಪತ್ತಿ ಕೊಡ್ತಾ ಇದ್ರು, ಪತ್ತಿ ಹಾಸೆ, ಪ್ಲೈನ್ ಹಾಸೆ, ಬಣ್ಣದ ಹಾಸೆ, ಮದುವೆ ಮನೆಗಳಿಗೆ ಯೂಸ್ ಮಾಡೋದಕ್ಕೆ. ಈ ರೀತಿ ಹಲವಾರು ವಿನ್ಯಾಸಗಳು ಮತ್ತು ಸ್ಪೆಷಲ್ ಕೊಡುಗೆಗಳನ್ನು ತಯಾರಿಸ್ತಾರೆ. ಹೌದಾ? ತಂಪು ದೇಹಕ್ಕೆ. ಆಮೇಲೆ ಇದನ್ನ 10 ವರ್ಷ ಯೂಸ್ ಮಾಡಿ ಬಿಸಾಕಿದ್ರು ಪರಿಸರ ಸ್ನೇಹಿ, ಪ್ಲಾಸ್ಟಿಕ್ ಅಲ್ಲ. ಹಾಂ, ಅದು ಮೇಯ್ನು, ಪ್ಲಾಸ್ಟಿಕ್ ಅಲ್ಲ. ಪ್ಲಾಸ್ಟಿಕ್ ಅಲ್ಲ, ಬಳಕೆಗೆ ತುಂಬ ಉಪಯುಕ್ತವಾದಂಥದ್ದು. ಆಮೇಲೆ ಮಾಡೋದಕ್ಕೆ ಅದನ್ನು ಪ್ರೋತ್ಸಾಹ ಮಾಡಿದಂಗೆ ಕರೆಕ್ಟ್. ಕಲೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಈಗ ಯುವಜನ ನೋಡಬೇಕು, ಗಮನಿಸಬೇಕು, ತಗೋಬೇಕು, ಸಪೋರ್ಟ್ ಮಾಡಬೇಕು. ಹೋದ್ರೆ ಮಾತ್ರ ಉಳಿಯುತ್ತೆ. ಇಲ್ಲ ಅಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಫ್ರೇಮ್ ಆಗಿ ಫೋಟೋದಲ್ಲಿ ಇಂಥದ್ದಿತ್ತಂತ ನೋಡ್ಬೋದು ಅಷ್ಟೇ. ಈ ಅಂಗಡಿ ಮಾಲೀಕರು ಮಾತಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಕ್ಲೀನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ನನಗಂತೂ ಅನ್ನಿಸ್ತು. ಹೀಗೆ ಅಲ್ಲಿಂದ ಮುಂದೆ ಬಂದೆ. ಅಲ್ಲಿಗೆ ಮಳಿಗೆಗಳ ಸಾಲು ಎಂಡಾಗಿತ್ತು. ಟೋಟಲ್ 30 ಅಂಗಡಿ ಇತ್ತು. 30ನೇ ಅಂಗಡಿ ಒಂದಷ್ಟು ತಿಂಡಿ ತಿನಿಸುಗಳು, ಒಂದು ಸಣ್ಣ ಹೋಟ್ಲ್ ಥರ ಅಂಗಡಿ ಇತ್ತು. ನನಗಂತೂ ಈ ಒಂದು ವಸ್ತು ಪ್ರದರ್ಶನಕ್ಕೆ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ತುಂಬ ಖುಷಿ ಆಯಿತು. ತುಂಬ ವ್ಯಾಲ್ಯೂಯಬಲ್ ಟೈಮ್ ಅಂತ ನನಗೆ ಅನಿಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.